ಬೆಂಗಳೂರಿನಲ್ಲಿ ಕರೆಂಟ್ ಶಾಕ್ನಿಂದ ಲೈನ್ ಮ್ಯಾನ್ ನರಳಾಡ್ತಾ ಇರುವಂತಹ ಪ್ರಕರಣ ಸಂಬಂಧ ಸಾಕಷ್ಟು ಅಪ್ಡೇಟ್ಸ್ ಇದಾವೆ ನೋಡಿ. ಸಾವು ಬದುಕಿನ ನಡುವೆ ಪ್ರಕಾಶ್ ಹೋರಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕರೆಂಟ್ ಶಾಕ್ನಿಂದ ಲೈನ್ ಮ್ಯಾನ್ ನರಳಾಡ್ತಾ ಇದ್ದಾರೆ. ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ ಪ್ರಕಾಶ್. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇದೆ. ಬುಧವಾರ ಮಧ್ಯಾಹ್ನ ವಿದ್ಯುತ್ ದುರಸ್ತಿ ವೇಳೆ ಪ್ರಕಾಶ್ಗೆ ಕರೆಂಟ್ ಶಾಕ್ ಹೊಡೆದಿತ್ತು. ಸುಂಕದಕಟ್ಟೆಯಲ್ಲಿ ವಿದ್ಯುತ್ ಲೈನ್ ಅನ್ನು ಸರಿಪಡಿಸುವಾಗ ಕರೆಂಟ್ ಶಾಕ್ ಹೊಡೆದಿತ್ತು. ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಿಬ್ಬಂದಿ ನರಳಾಡ್ತಾ ಇದ್ದಾರೆ. 3 ದಿನಗಳಿಂದ ಸಾವು ಬದುಕಿನ ಮಧ್ಯೆ ಪ್ರಕಾಶ್ ಹೋರಾಡ್ತಾ ಇದ್ದಾರೆ. ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಬಾರದು ಅಂತ ಪ್ರಕಾಶ್ ಸಂಬಂಧಿಕರ ಮೇಲೆ ಒತ್ತಡ ಹಾಕ್ತಿದ್ದಾರಾ ಅಧಿಕಾರಿಗಳು ಅನ್ನುವಂಥ ಪ್ರಶ್ನೆ ಇದೆ. ಮೇಲಾಧಿಕಾರಿಗಳ ಒತ್ತಡದಿಂದ ದೂರು ಕೊಡೋದಕ್ಕೆ ಕುಟುಂಬಸ್ಥರು ಹಿಂದೆ ತೊಡಿತಾ ಇದ್ದಾರೆ. ನೋಡಿ, ಈ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಹಂತದಲ್ಲಿರೋರು, ಟಾಪ್ ಹಂತದಲ್ಲಿರೋರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸ್ಮಾರ್ಟ್ ಲೂಟಿ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಲೂಟಿ ಮಾಡಿ 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 ಭ್ರಷ್ಟಾಚಾರ ಮಾಡಿ ಮಾಡಿ ತಮ್ಮ ಖಜಾನೆನ ಹೆಂಗೆ ತುಂಬಿಸ್ಕೊಳ್ಬೇಕು ಅಂತ ನೋಡ್ತಾ ಇದ್ದಾರೆ. ಆದ್ರೆ ಇಂಥ ಲೈನ್ ಮ್ಯಾನ್ಗಳ ಕಷ್ಟನ ಯಾರ್ರೀ ಕೇಳ್ತಾರೆ ನೋಡಿ. ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಆಗ್ತಾ ಇದೆ ಅವ್ರಿಗೆ. ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಇಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಸಾಕಷ್ಟು ಪ್ರಕರಣಗಳನ್ನ ಈ ರೀತಿ ನಾವು ನೋಡಿದೀವಿ. ಲೈನ್ ಮ್ಯಾನ್ಗಳ ಪರದಾಟವಂತೂ ಯಾರಿಗೂ ಬೇಡ, ಅವ್ರ ಅಷ್ಟು ಡೇಂಜರ್ ಝೋನ್ ಅದು, ಅಲ್ಲಿ ಅವರು ಹೋಗಿ ಕೆಲಸ ಮಾಡ್ತಾರೆ. ಆದ್ರೆ ಇಂಥ ಲೈನ್ ಮ್ಯಾನ್ಗಳ ಬಗ್ಗೆ, ಸಿಬ್ಬಂದಿ ಬಗ್ಗೆ ಬೆಸ್ಕಾಂ ಅಲ್ಲಿ ಸರಿಯಾದಂತಹ ವ್ಯವಸ್ಥೆನೂ ಇರಲ್ಲ, ಗಮನನೂ ಕೊಡೋದಿಲ್ಲ. ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ. ಅವ್ರಿಗೆ ಯಾವುದೇ ಪರಿಹಾರನೂ ಸಿಕ್ಕಿಲ್ಲ. ಏನ್ ಹೇಳ್ತೀರಿ, ಸದ್ಯ ಪ್ರಕಾಶ್ ಅವರ ಪರಿಸ್ಥಿತಿ ಯಾವ ತರ ಇದೆ? ಖಂಡಿತ ಸಿಂಧೂರ, ಯಾಕೆ ಲೈನ್ ಮ್ಯಾನ್ಗಳ ಪರಿಸ್ಥಿತಿಯನ್ನು ಬೆಸ್ಕಾಂ ಅಧಿಕಾರಿಗಳು ನೋಡೋದಿಲ್ಲ, ಅವ್ರ ಬಗ್ಗೆ ಏನು ಯಾವ ರೀತಿ ಕ್ರಮ ಕೈಗೊಳ್ಳಲ್ಲ, ಅವರು ಕೆಲಸ ಮಾಡ್ಬೇಕಾದ್ರೆ ಯಾವ ರೀತಿ ಇದಕ್ಕೆ ಕಾರಣ ನೀವು ಹೇಳ್ತಾ ಇದ್ರಲ್ಲ, ಅಂದರೆ ಅವರು ಖಜಾನೆಯನ್ನು ತುಂಬಿಸ್ಕೊಳ್ಳಲು ಲೂಟಿ ಮಾಡಲು ಮುಂದಾಗಿದ್ದಾರೆ. ಸೊ ಹಾಗಾಗಿ ಲೈನ್ ಮ್ಯಾನ್ಗಳು ಎಲ್ಲ ಹೋಗಿ ಏನೋ ಕೆಲಸ ಮಾಡ್ಕೊಂಡು ಬರ್ತಾನೆ ಬಿಡು, ಅವ್ರಿಗೆ ಯಾವುದೇ ಸೇಫ್ಟಿ ಇರುತ್ತೋ ಸೇಫ್ಟಿ ಇರಲ್ಲ ಅಂತ ನೋಡೋಕ್ಕೆ ಬಂದಿಲ್ಲ. ಸೊ ಹಂಗಾಗಿ ಈ ಬೆಸ್ಕಾಂ ಹಿರಿಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇವತ್ತು ಪ್ರಕಾಶ್ ಅನ್ನುವ ವ್ಯಕ್ತಿ ಇವತ್ತು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 3 ದಿನಗಳಿಂದಲೂ ಕೂಡ ಕೋರಮಂಗಲದ ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಲಾಗ್ತಿದೆ. ಆದರೂ ಕೂಡ ಅವರ ಸಿಬ್ಬಂದಿ ಅಂದರೆ ಯಾರು ಫ್ಯಾಮಿಲಿ ಕೂಡ ಯಾರೂ ಮಾತಾಡೋಕ್ಕೆ ಮುಂದೆ ಬರ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಹಿರಿಯ ಅಧಿಕಾರಿಗಳು ಅವ್ರಿಗೆ ಯಾವುದೇ ಪ್ರತಿಕ್ರಿಯೆ ನೀಡಬೇಡಿ ಅಂತ ಒತ್ತಡ ಏನಾದರೂ ಹಾಕಿದಾರಾ ಅಂತೇಳಿ ಒಂದು ಕಡೆ ಅನುಮಾನ ವ್ಯಕ್ತ ಆಗ್ತಿರುವಂಥದ್ದು. ಯಾಕಂದರೆ ಒಬ್ಬ ಲೈನ್ ಮ್ಯಾನು ಕೆಲಸ ಮಾಡಬೇಕಾದ್ರೆ ಅಲ್ಲಿ ಒಬ್ಬ ಇಂಜಿನಿಯರ್ ಇರಬೇಕಾಗುತ್ತೆ, ಜೊತೆಗೆ ಒಂದು ಡ್ರೋನ್ ಇರಬೇಕಾಗುತ್ತೆ, ಒಂದು ಸೇಫ್ಟಿ ಬೆಲ್ಟ್ ಇರಬೇಕಾಗುತ್ತೆ. ಸೊ ಇದನ್ನೆಲ್ಲದು ಕೂಡ, ಯಾಕಂದರೆ ಹೊರ ರಾಜ್ಯಗಳಲ್ಲಿ ಒಬ್ಬ ಲೈನ್ ಮ್ಯಾನ್ ಕೆಲಸ ಮಾಡಬೇಕಾದ್ರೆ ಸೇಫ್ಟಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೆಲ್ಲವುದು ಕೂಡ ಕೆಲಸ ಮಾಡುವಂಥ ಸ್ಥಳದಲ್ಲಿ ಇರ್ತದೆ. ಆದರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಅಧಿಕಾರಿಗಳು ಸುಮಾರು 30-40 ವರ್ಷದಿಂದ ಕೂಡ ಲೈನ್ ಮ್ಯಾನ್ ಹಿಂದೆ ಯಾವ ರೀತಿ ಕೆಲಸ ಮಾಡ್ತಿದ್ರು, ಇವತ್ತು ಕೂಡ ಅದೇ ರೀತಿಯಲ್ಲಿ ಪರಿಸ್ಥಿತಿಯಲ್ಲಿ, ಅಂದರೆ ರಸ್ತೆಯಲ್ಲಿ ಬೀದಿಗಿಳಿದು ಯಾವುದಾದ್ರೂ ಒಂದು ಕರೆಂಟಿ ಕಂಬ ಹೋಗಿದೆ ಸರಿ ಇಲ್ಲ, ಏನಾದರೂ ರೆಡಿ ಮಾಡಬೇಕು ಅಂದರೆ ಕಂಬ ಹತ್ತಿ ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಟೆಕ್ನಾಲಜಿ ಅಷ್ಟೊಂದೆಲ್ಲ ಮುಂದೋಗಿದೆ ಅಂತಾರೆ, ಆದರೆ ಲೈನ್ ಮ್ಯಾನ್ಗಳು ಮಾತ್ರ ಇವತ್ತು ಯಾವುದೇ ಒಂದು ಟೆಕ್ನಾಲಜಿ ಕೂಡ ಬಳಸ್ತಾ ಇಲ್ಲ. ಯಾಕಂದರೆ ಅವರು ಕಂಬಗಳನ್ನು ಹತ್ತಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒಂದು ಸೇಫ್ಟಿ ಬೆಲ್ಟ್ ಇರೋದಿಲ್ಲ, ಒಂದು ಕ್ಯಾಪ್ ಇರೋದಿಲ್ಲ, ಒಬ್ರು ಇಂಜಿನಿಯರ್ ಸ್ಥಳದಲ್ಲಿ ಇಂಜಿನಿಯರ್ ಇರೋದಿಲ್ಲ. ಸೊ ಹೀಗಾಗಿ ಈ ರೀತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿ ಯಾರೋ ಪಾಪ ಅಮಾಯಕರು ಬೀದಿಲಿ ಕಂಬಗಳನ್ನ ಹತ್ತಿ ಕೆಲಸ ಮಾಡುವಂಥ ಲೈನ್ ಮ್ಯಾನ್ಗಳು ಸಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ದೊಡ್ಡ ದೊಡ್ಡ ಬೆಸ್ಕಾಂ ಹಿರಿಯ ಅಧಿಕಾರಿಗಳು ಮಾತ್ರ ಅವರವರು ಲೂಟಿ ಮಾಡೋದ್ರಲ್ಲಿ, ಖಜಾನೆಯನ್ನು ತುಂಬಿಸ್ಕೊಳ್ಳೋದ್ರಲ್ಲಿ, ಸ್ಮಾರ್ಟ್ ಲೂಟಿ ಮಾಡೋದ್ರಲ್ಲಿ ಮುಂದಾಗಿದ್ದಾರೆ. ಸೊ ಹೀಗಾಗಿ ಯಾರೋ ಸುಮಾರು ನೋಡಿ, ಈ ಪ್ರಕಾಶ್ ಅನ್ನುವ ವ್ಯಕ್ತಿ ಕಳೆದ 20 ವರ್ಷಗಳಿಂದನೂ ಕೂಡ ಬೆಸ್ಕಾಮಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋ ವ್ಯಕ್ತಿ. 20 ವರ್ಷದಿಂದ ಕೆಲಸ ಮಾಡ್ತಾರೆ. 20 ವರ್ಷದಿಂದ ಯಾವ ರೀತಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೋ ಇವತ್ತು ಕೂಡ ಹಾಗೆ ಇದೆ. ಆದರೆ ನಾವು ಬೆಸ್ಕಾಂನಿಂದ ನಾವು ಕೋಟಿ ಹಣ ರಿಲೀಸ್ ಮಾಡಿ ನಾವು ದೊಡ್ಡ ಟೆಕ್ನಾಲಜಿ ಬಳಸಿದ್ವಿ ಅಂತಾರೆ. ಇವತ್ತು ಟೆಕ್ನಾಲಜಿ ಇದ್ದಿದ್ರೆ ಇವತ್ತು ಈ ರೀತಿ ಪ್ರಾಣ ಹೋಗ್ತಾ ಇರಲಿಲ್ಲ. ಸೊ ಯಾವಾಗ ಈ ಟೆಕ್ನಾಲಜಿ ಬಳಸಲ್ಲ, ಈ ರೀತಿ ಕಂಬ ಹತ್ತಿ ಕೆಲಸ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇವತ್ತು ಆ ಕಂಬ ಹತ್ತಿ ಟ್ರಾನ್ಸ್ಫರ್ ಮೇಲೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಈ ಹಿರಿಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇವತ್ತು ಸಾವು ಬದುಕಿನ ಮಧ್ಯೆ ಹೋರಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಅವ್ರ ಸಂಬಂಧಿಕರನ್ನ ಕೇಳಿದ್ರೆ ನಮಗೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆ ಹಿರಿಯ ಅಧಿಕಾರಿಗಳು ಏನಿರ್ತಾರೆ, ಆ ಹಿರಿಯ ಅಧಿಕಾರಿಗಳು ಅರ್ಜೆಂಟು ಬೇಗ ಕೆಲಸ ಮಾಡಬೇಕು ಅಂತೇಳಿ ಒತ್ತಡ ಆಗ್ತಾ ಇರ್ತಾರಂತೆ. ಸೊ ಅಂತ ಸಂದರ್ಭದಲ್ಲಿ ಆ ಲೈನ್ ಮ್ಯಾನ್ಗಳು ಹೋಗಿ ಕೆಲಸ ಮಾಡ್ತಾರೆ ಮೇಲ್ಗಡೆ. ಕೆಲಸ ಮಾಡುವಾಗ ಸೊ ಎಮರ್ಜೆನ್ಸಿ ಅಧಿಕಾರಿಗಳು ಹೇಳಿದ್ದಾರೆ ನಾವು ಕೆಲಸ ಮಾಡಬೇಕು ಅಂತೇಳಿ ಆತುರದಲ್ಲಿ ಕೆಲಸ ಮಾಡುವಂತ ಪರಿಸ್ಥಿತಿಗೆ ಇವತ್ತು ಹಿಂಗಾಗಿದೆ ಅಂತೇಳಿ ಸಂಬಂಧಿಕರು ಕೂಡ ಹೇಳ್ತಿರುವಂತದ್ದು. ಎಲ್ಲೋ ಒಂದ್ ಕಡೆ ಇವತ್ತು ಈ ರೀತಿ ಹಿಂಗಾಗಿದೆ ಅಂದ್ರೆ ಹಿರಿಯ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.